ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನಾನು ನಿಮ್ಮೆಲ್ಲರ ಚಂದನ ಗೌಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಪ್ರತಿ ವರ್ಷ ಇಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಆಗಿಬಿಟ್ಟಿರ್ತಿತ್ತು. ಆದರೆ ಈ ವರ್ಷ ನಮಗೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸಾಯಂಕಾಲಕ್ಕೆ ಪೂಜೆ ಇಟ್ಕೊಂಡಿದ್ದೀನಿ. ಈಗ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ನಮ್ಮಮ್ಮ ಅದಕ್ಕೆ ಫುಲ್ಲು ರೆಬಲ್ ಆಗಿಬಿಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಕೆಲಸಗಳೆಲ್ಲ ತುಂಬ ನಮಗೆ ಆಕ್ಯುಪೈಡ್ ಆಗಿತ್ತು. ನೆನ್ನೆ ಬಂದಿದ್ದೆ ನಾವು ಮಿಡ್ನೈಟ್ 1 o'clock. ಸೊ ಅದಕ್ಕೆ ಆಗಿಲ್ಲ. ನಾವು ವಿ ಆರ್ ಪ್ರಿಪೇರಿಂಗ್ ಎವ್ರಿಥಿಂಗ್. ದಿನಾನು ಕೆಲಸದ ಟೆನ್ಷನ್ ಕೊಟ್ಟರೆ ಎಷ್ಟು ಕೆಟ್ಟದಾಗಿರುತ್ತೆ ಅಲ್ವಾ. ಮಾಡ್ತಾ ಇದ್ದೀವಿ. ಈ ವರ್ಷದ ಹಬ್ಬ ಏನೋ ನನಗೆ ಒಂಥರ ಮೂಡಿ ಇಷ್ಟೊತ್ತಿಗೆಲ್ಲ ಪೂಜೆ ಆಗೋಗ್ಬಿಟ್ಟಿರ್ತಿತ್ತು. ಈಗ ಅಮ್ಮ ಸ್ನಾನ ಮಾಡ್ಕೊಂಬರ್ತಿದ್ದಾರೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಆಗಿದೆ. ಬಟ್ ದೇವರು ಐಟಮ್ಸ್ ಎಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರಲ್ಲೇ ಕೆಲಸ ಮುಗಿಸಾಕ್ಬಿಟ್ಟೆ. ಜನರೇಟರ್ ಏನಕ್ಕೆ ನೀರು ಕೊಡ್ತಿರೋದು. ನಾನೊಂದು ಪೋಸ್ಟರ್ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಆದರೆ ಇದೇನು ಇಮೇಜ್ ಶೆಡ್ಯೂಲ್ಡ್ ಅಂತ ಬರ್ತಾ ಇದೆ. ಬಟ್ ಸಮ್ಹೌ ಐ ಹ್ಯಾವ್ ಟ್ರೈಡ್ ದಿ ಅನದರ್ ವೇ. ಸೊ ನೋಡೋಣ. ಹಾಗೆ ನೋಡಿ, ಬಟ್ಟೆಗಳು ರೆಡಿ ಮಾಡಿಟ್ಟಿರೋದು. ಕಮ್ಮಿನೇ ಟೈಮ್ ಇದೆ ಏನೋ ಅದಕ್ಕೆ. ಬೈ ಪ್ರಿಯಾ ಅವರ ಬೊಟಿಕ್ ಇದು. ಸೊ ಅಲ್ಲೇ ನಾನು ಯಾವಾಗಲೂ ಸ್ಟಿಚ್ ಮಾಡಿಸೋದು ಬಂದಿದೆ. ಆ್ಯಂಡ್ ಎಲ್ಲ ರೆಡಿ ಆಗಿದೆ. ನಾವು ಹ್ಯಾವ್ ಟು ಟ್ರೈ. ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ಪಾಪ ನೈಟ್ ಎಲ್ಲ ಎದ್ಬಿಟ್ಟು ಮಾಡಿದಾರಂತೆ. ಸೊ ಓಲ್ಡ್ ಲೆಹೆಂಗಾ ಅಲ್ಲಿ ಇದು ಮಾಡಿರೋ ಡಿಸೈನ್ ಇದು ಸಖತ್ತಾಗಿ ಆಲ್ಡರ್ ಮಾಡಿದ್ದಾರೆ. ಇಷ್ಟ ಆಯಿತಾ? ವಿಂಟರ್ ಸ್ಟ್ರೆಸ್ಸು ಇಟ್ಸ್ ರಿಯಲಿ ಬ್ಯಾಡ್. ವೀಕೆಂಡ್ ಔಟ್ಫಿಟ್. ಸ್ವಲ್ಪ ನಗು ಇಟ್ಕೊಳ್ಳಿ ಮುಖದಲ್ಲಿ. ತಿರುಗು. ಓಕೆ. ಅಲ್ಲಿ ಹೆವಿ ಚೇಂಜಸ್ ಇತ್ತು. ಆ ಚೇಂಜಸ್ ಎಲ್ಲ ಮಾಡಿ ಆಲ್ಟ್ರೇಷನ್ ಮಾಡಿ ನಾವು ಐ ಆಮ್ ಟೇಕಿಂಗ್ ಇಟ್. ನಿಜವಾಗ್ಲೂ ಅಮ್ಮಂದಿರ ಹಳೆ ಸ್ಯಾರೀಸ್ ಮತ್ತು ರೇಷ್ಮೆ ಸ್ಯಾರೀಸ್ ನಿಜ ವರ್ತ್ ಅಂತ ಅನಿಸುತ್ತೆ. ಬಿಕಾಸ್ ಅದ್ರಲ್ಲಿ ಬೇಕಾದ ಔಟ್ಫಿಟ್ಗಳನ್ನ ನಾವು ಕ್ಯೂರೇಟ್ ಮಾಡ್ಕೊಬೋದು. ನಾನು ಹಿಂದಿನ ಫಂಕ್ಷನ್ಗೆ ಅಂದರೆ ನೈಟ್ ಫಂಕ್ಷನ್ಗೆ ನಾನು ಅಮ್ಮಂದು ರೇಷ್ಮೆ ಸೀರೆಯಲ್ಲೇ ಲಂಗ ದಾವಣಿ ಹೊಲಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಮಾತ್ರ ಸೀರೆ ಪರ್ಚೇಸ್ ಮಾಡಿದ್ದಕ್ಕೆ ಬ್ಲೌಸ್ನ ಸಿಂಪಲಾಗಿ ಡಿಸೈನ್ ಮಾಡಿಸಿರೋದು. ಇನ್ನು ಎಲ್ಲ ಅಷ್ಟೇ. ಬ್ಯಾಗ್ಸ್ಗಳನ್ನ ಅಬ್ಬಾ ಅಲ್ಲಿ ಈ ಟೈಮಲ್ಲಂತೂ 2026 ನಾವು ಈ ಸ್ಟಿಚ್ಚಿಂಗಿಗೆ ಜಾಸ್ತಿ ದುಡ್ಡುಗಳು ಕೊಡಬೇಕಾಗತ್ತೆ ಅಲ್ವಾ. ಅದು ಮೆಟೀರಿಯಲ್ಸ್ ಎಲ್ಲ ಸ್ಯಾರಿ ಕೊಟ್ಟುಬಿಟ್ಟು ನಾವು ಸ್ಟಿಚಿಂಗ್ ಅಮೌಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಮಮ್ಮಿದು ಎಷ್ಟೊಂದು ಹಳೆಯ ಸ್ಯಾರಿಗಳಿತ್ತು, ಅದನ್ನೇ ಯೂಸ್ ಮಾಡ್ಕೊಂಡಿದ್ದು ನಾನಂತೂ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು, ನಾವೆಲ್ಲರೂ ಎಷ್ಟು ಗ್ರ್ಯಾಂಡಾಗಿ ಮಾಡೋಣ, ಈ ರೀತಿ ಪ್ಲ್ಯಾನ್ ಮಾಡಬೇಕು, ಈ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ 1 ತಿಂಗಳಿಗಿಂತ ಮುಂಚೆನೇ ಮನೆ ಕ್ಲೀನ್ ಮಾಡೋದು ಮತ್ತು ಐಟಮ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡೋದು ಇದೆಲ್ಲ ಮಾಡ್ತೀವಿ ಗೊತ್ತಾ. ಸೊ ಈ ವರ್ಷ ನಾವೇನು ಅಷ್ಟು ಗ್ರ್ಯಾಂಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನಾವು ಕೂಡ ಸ್ಕ್ರ್ಯಾಚಿಂದನೇ ಸ್ಟಾರ್ಟ್ ಮಾಡಿದ್ದು. ಈ ವರ್ಷ ಬೇಕಾದಷ್ಟು ಕೆಲಸಗಳಿತ್ತು. ಆ್ಯಂಡ್ ನನಗೂ ಕೂಡ ಕೆಲಸ ಹೋಗಿ a lot of things I was going through. ಸೊ ತುಂಬ ಸಿಂಪಲಾಗಿ ಮಾಡಿದ್ವಿ. ಅದು ಕೂಡ ಜಾಸ್ತಿ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೂ ಆಗಿಲ್ಲ. ಯಾಕಂದರೆ ನಮ್ಮದು ಇನ್ನೊಂದು ಫಂಕ್ಷನ್ ನಡೀತಿರೋದ್ರಿಂದ ನಾವು ಅದ್ರ ಅರೇಂಜ್ಮೆಂಟ್ಸಲ್ಲಿ ಸಖತ್ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಕೊನೆಗೂ ಸ್ವಲ್ಪ ಪ್ಲ್ಯಾನ್ಸ್ ಮಾಡಿದೆ. ಆಸ್ಕರ್ ತುಂಬ ಹಠ ಮಾಡ್ತಿದ್ದ ಕೂತ್ಕೊಳ್ಬೇಕು ಅಂತ. ಅದಕ್ಕೆ ಒಂದು ದೇವ್ರ ಮನೆಗೆ ಹೋಗಿ ಬಾ ಅಂದರೂ ಬರಲಿಲ್ಲ. ಆಮೇಲೆ ನಾನಿಲ್ಲಿ ಕೂತ್ಕೊಂಡು ನಾನು ಲಕ್ಷ್ಮಿಗೆ ಅಲಂಕಾರ ಮಾಡ್ತಿದ್ದೆ. ಆಮೇಲೆ ಏನೋ ಗೊತ್ತಿಲ್ಲ, ಇವತ್ತು ನಾನು ತುಂಬ ಮೂಡಿ ಆಗಿದೆ. ಆ್ಯಂಡ್ ಐ ವಾಸ್ ಫೀಲಿಂಗ್ ವೆರಿ ಲೋ ಆ್ಯಂಡ್ ತುಂಬ ಲೋನ್ಲಿನೆಸ್ ಅಂತ ಇದಾಗ್ತಿತ್ತು. ಆ್ಯಂಡ್ ಏನೋ ಗೊತ್ತಿಲ್ಲ, ಸುಮ್ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಮತ್ತು ಹಾಗೆ ಇದು ದೇವಿ ಅಲಂಕಾರ ಮಾಡಬೇಕಾದ್ರೆ ಹಾಗೆ ಕಣ್ಣೀರು ಬಂದ್ಬಿಡ್ತು ನನಗೆ. ಒಂದೇ ಕ್ವಶನ್ ನಾನು ಕೇಳ್ಕೊಂಡಿದ್ದು ಅಷ್ಟೇ, ವೈ ಇಟ್ಸ್ ಸೋ ಟಫ್? ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತೀಯಾ ನನ್ನನ್ನು? ಯಾಕೆ ಇಷ್ಟೊಂದು ಚಾಲೆಂಜಸ್? ಯಾಕೆ ಇಷ್ಟೊಂದು ಆಬ್ಸ್ಟಿಕಲ್ಸ್ ಅಂತ? ಐ ನೋ ಲೈಫ್ ಅಂತ ಅಂದರೆ ನಮಗೆಲ್ಲ ಇದು ಬಂದೇ ಬರುತ್ತೆ ಅಂತ. ಬಟ್ ಸಮ್ಟೈಮ್ಸ್ ಇಟ್ಸ್ ಟೂ ಮಚ್ ಅಂತ ಅನಿಸ್ಬಿಡತ್ತೆ. ಇನ್ನೆಷ್ಟು ದಿನ, ಇನ್ನು ಯಾಕೆ ಈ ರೀತಿ, ಅದು ಇದು ಅಂತ ಬೇಕಾದಷ್ಟು ಪ್ರಶ್ನೆಗಳನ್ನು ನನ್ನ ಕಾಡ್ತಿತ್ತು. ಅದೆಲ್ಲ ಆದಮೇಲೆ ಸ್ವಲ್ಪ ಸೆಕೆಂಡ್ಸಲ್ಲಿ ನನ್ನ ಮೈಂಡನ್ನ ಕಾಮ್ ಮಾಡಿಕೊಂಡು ಹಬ್ಬ ಮಾಡ್ತಿದ್ದೀನಿ. ಸ್ವಲ್ಪ ಸಮಾಧಾನದಿಂದ ಹಬ್ಬ ಮಾಡೋಣ. ಮುಂದೆ ಏನಾಗಬೇಕು ಏನಾಗುತ್ತೆ ಅದೆಲ್ಲನೂ ದೇವರು ಬರೆದಿಟ್ಬಿಟ್ಟಿದ್ದಾಳೆ. ಆ್ಯಂಡ್ ಕೊನೆಗೂ ನನ್ನ ಜೊತೇಲಿ ಇದ್ದೇ ಇರ್ತಾಳೆ, ನಾನು ನಂಬಿರೋ ದೇವಿ. ಸೊ ಎಲ್ಲ ಆಗುತ್ತೆ, ಆರಾಮಾಗಿರೋ ಅಂತ ನಾನೇ ಸಮಾಧಾನ ಮಾಡಿಕೊಂಡೆ.
ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈಗಂತೂ ಇಂಟರ್ನೆಟ್ಟಲ್ಲಿ ಅರ್ಧ ಜನ ಇಂಪ್ರೆಸ್ ಮಾಡೋಕ್ಕೆ ಪೂಜೆ ಮಾಡ್ತಾರೆ ಅನ್ನೋ ನನಗಂತೂ ಗೊತ್ತಿಲ್ಲ. ವರಮಹಾಲಕ್ಷ್ಮಿಗೆ ಈ ಮಖವಾಡ ಮತ್ತು ಕೈ ಕಾಲು ಅಂದರೆ ಗೊಂಬೆ ಥರ ಕೂರಿಸೋ ಥರ ಎಲ್ಲ ಮಾಡ್ತಾರೆ. ಬಟ್ ನಾವು ಹಳೆ ಸಂಪ್ರದಾಯ ಥರನೇ ಮಾಡ್ತೀವಿ. ಅಂತಂದರೆ ನಮ್ಮ ಮನೇಲಿ ಬೆಳ್ಳಿ ಮಖವಾಡ ಇದೆ, ಅದನ್ನೇ ತುಂಬ ವರ್ಷದಿಂದ ಪಾಲಿಸ್ಕೊಂಡು ಬಂದಿರೋದು, ಹಾಗೆ ಮಾಡ್ತೀವಿ. ನಮಗಿಂತ ಮುಂಚೆ ಅಂದರೆ ಈ ಒಂದು ಜನ್ರೇಷನ್ಗಿಂತ ಮುಂಚೆ ವರಮಹಾಲಕ್ಷ್ಮಿ ವ್ರತನ ಹೇಗೆ ಮಾಡ್ತಿದ್ರು ಅಂತಂದರೆ, ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಇದು ತೆಂಗಿನಕಾಯಿ ಇರುತ್ತೆ ಗೊತ್ತಾ, ಆ ತೆಂಗಿನಕಾಯಿಗೆ ಹಳದಿ ಎಲ್ಲನೂ ಕೂಡ ಸವರ್ಬಿಟ್ಟು ಅದಕ್ಕೆ ಕುಂಕುಮ ಇಟ್ಟು ಅದನ್ನು ಕಲಶದ ರೂಪದಲ್ಲಿ ಕೂರಿಸ್ಬಿಟ್ಟು ಲಕ್ಷ್ಮಿ ಥರ ಪೂಜೆ ಮಾಡ್ತಿದ್ರು. ಐ ಥಿಂಕ್ ಅದು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಆ್ಯಂಡ್ ಸಂಪ್ರದಾಯ ಪ್ರಕಾರ ಅಂದರೆ ಅದು ಏನು ಹೇಳ್ತಾರೆ, ಒಂದೊಂದು ಶಾಸ್ತ್ರೋಕ್ತವಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ರಿಚುವಲ್ಸ್ ಪ್ರಕಾರ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಲಕ್ಷ್ಮೀ ಫೆಸ್ಟಿವಲ್ನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಎಲ್ರಿಗೂ ದುಡ್ಡು ಬೇಕು, ಎಲ್ರಿಗೂ ಕೂಡ ಸಂತೋಷವಾಗಿರಬೇಕು, ಎಲ್ರಿಗೂ ಮಾಡೋ ಕೆಲಸಗಳು ಸುಗಮವಾಗಬೇಕು. ಸೊ ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಬೇಕೇ ಬೇಕು ಅಲ್ವಾ. ಸೊ ಯಾರೂ ಕೂಡ ಪೂಜೆನ ಮಿಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಫ್ರೆಂಡ್ಸ್ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಸ್ಟಿಲ್ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಹಬ್ಬದ್ದೆಲ್ಲ ಪೋಸ್ಟರ್ಸ್ ಎಲ್ಲ ಇದು ಹಾಕಬೇಕು ಅಲ್ಲ, ಅದಕ್ಕೆ ನಾನು ಕಂಪ್ನಿದು ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ. ಇಟ್ಸ್ ಕಾಲ್ಡ್ ಡಿವೈನ್ ಹಿಂದೂ ಅಂತ. ಅವ್ರು ಸೋಷಿಯಲ್ ಮೀಡಿಯಾ ಪೂರ್ತಿ ಹ್ಯಾಂಡಲ್ ಮಾಡೋದ್ರಿಂದ ಸೊ ಏನೇ ಒಂದು ಹಬ್ಬಗಳು ಬಂದರೂ, ನಾರ್ಮಲ್ ಡೇಸ್ ಆದ್ರೂ ಪ್ರತಿಯೊಂದು ನಾನೇ ಮಾಡಿ ಹಾಕೋದು, ಇನ್ಕ್ಲೂಡಿಂಗ್ ಫ್ರಮ್ ಎಡಿಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅವರು ಆನ್ ಸ್ಪಾಟಲ್ಲಿ ಕೇಳ್ತಾರೆ ಎಲ್ಲನೂ. ಸೊ ದಟ್ಸ್ ಹೌ ಇಟ್ ಗೋಸ್. ಮೈ ವರ್ಕ್ ಅಂತ ಹಾಕ್ಕೊಂಡಿರ್ತೀನಿ, ಅದನ್ನೆಲ್ಲ ಸೇವ್ ಮಾಡಿಕೊಂಡು ಹಾಗೇ ಕೊಡೋದು. ಸೊ ಇಟ್ ವರ್ಕ್ಸ್ ದ್ಯಾಟ್ ವೇ. ಐ ಲುಕ್ ರಿಯಲಿ ಸಿಕ್, ನಾನು ಇವತ್ತು ಚೆನ್ನಾಗೇ ಕಾಣ್ತಲ್ಲ, ಬಟ್ ವಿ ಗಾಟ್ ದಿಸ್. ಸೊ ನೀವು ಕೂಡ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಾಳೆ ಸಿಕ್ಕಣ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಹ್ಯಾವ್ ಅ ನೈಸ್ ಡೇ ಅಲ್ಲ, ಹ್ಯಾವ್ ಅ ಗುಡ್ ನೈಟ್, ಬೈ ಬಾಯ್.